ಆಲೂರು ಪಟ್ಟಣದ ಹೊರವಲಯದಲ್ಲಿ ಪೊಲೀಸರು ಕೂಡ ಅಲರ್ಟ್ ಆಗಿರೋದು. ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ ಕೂಡ ಬರುತ್ತೆ. ಬಾಂಬ್ ನಿಷ್ಕ್ರಿಯ ದಳ ಸದ್ಯಕ್ಕೆ ಬರೋವರೆಗೂ ಸ್ಥಳದಲ್ಲಿ ನಿರ್ಬಂಧ. ಸ್ಥಳಕ್ಕೆ ಸಾರ್ವಜನಿಕರು ಯಾರು ಬರಬಾರದು ಅಂತ ಈಗ ನಿಷೇಧ ಹೇರಲಾಗಿದೆ. ನಿಗೂಢ ಸ್ಫೋಟದ ಕಾರಣ ಏನು, ಹೇಗಾಯಿತು ಸ್ಫೋಟ ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿರೋದು. ನೋಡಿ, ಮನೆಯ ಸಂಪೂರ್ಣ ಮನೆಯಲ್ಲಿದ್ದಂಥ ಫರ್ನಿಚರ್ ಇರ್ಬೋದು, ಪ್ರತಿಯೊಂದು ಕೂಡ ಛಿದ್ರವಾಗಿದೆ. ಮತ್ತೊಂದು ಕಡೆ ಆಸ್ಪತ್ರೆಯಲ್ಲಿ ಗಾಯಗಳು ನರಳಾಡ್ತಾ ಇರುವಂಥದ್ದು. ಆಲೂರು, ಹಾಸನ ಇಲ್ಲಿ ಸ್ಫೋಟದ ಸ್ಥಳಕ್ಕೆ ಈಗ ಪೊಲೀಸರು ಭೇಟಿ ನೀಡಿ ಪ್ರಾಥಮಿಕ ತನಿಖೆ ನಡೆಸಿದ್ದಾರೆ. ಮೇನ್ ಆಗಿ ಗೊತ್ತಾಗಿರೋದೇನು ಅಂತಂದರೆ ಯಾವುದೇ ಗ್ಯಾಸ್ ಲೀಕ್ ಇಲ್ಲ, ಗ್ಯಾಸ್ ಗೀಸರ್ ಬ್ಲಾಸ್ಟ್ ಆಗಿಲ್ಲ. ಬ್ಲಾಸ್ಟ್ ಹೇಗಾಯಿತು ಅನ್ನೋದು ಈಗ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇದೇ ಫ್ಯಾಮಿಲಿ ಇದ್ದಂಥ ಮನೆ. ಕೆಲವೇ ಹೊತ್ತಿನಲ್ಲಿ ಬಾಂಬ್ ಸ್ಕ್ವಾಡ್ ಕೂಡ ಅಲ್ಲಿಗೆ ಆಗಮಿಸ್ತಾ ಇದೆ. ನಮ್ಮ ಹಾಸನದ ಪ್ರತಿನಿಧಿ ಮಂಜುನಾಥ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಈಗ ಬ್ಲಾಸ್ಟ್ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳಿದೆ. ಗ್ಯಾಸ್ ಲೀಕ್ ಆಗಿರ್ಬೋದಾ ಅಥವಾ ಗೀಸರ್ ಏನಾದರೂ ಬ್ಲಾಸ್ಟ್ ಆಗಿದೆ ಅನ್ನೋ ಪ್ರಶ್ನೆ ಇತ್ತು. ಬಟ್ ಎರಡೂ ಕೂಡ ಇಲ್ಲ ಅನ್ನೋದು ಈಗ ಗೊತ್ತಾಗ್ತಿರೋದು. ಹಾಗಾದರೆ ಹೇಗಾಯಿತು ಸ್ಫೋಟ, ಏನು ಮನೆಯವ್ರನ್ನೇನಾದರೂ ವಿಚಾರಣೆ ನಡೆಸಲಾಯ್ತಾ ಅಥವಾ ಗಾಯಗೊಂಡಿರೋದ್ರಿಂದ ಆ ಒಂದು ಪರಿಸ್ಥಿತಿಲಿ ಇದಾರ ಅವರು ಅಂತ? ಅವಿನಾಶ್, ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ನಿಗೂಢ ಸ್ಫೋಟ ಈ ಕ್ಷಣಕ್ಕೂ ಕೂಡ ನಿಗೂಢವಾಗಿ ಉಳಿದಿದೆ. ಈಗ ನಾವು ಘಟನಾ ಸ್ಥಳದಲ್ಲಿದ್ದೇವೆ. ಇದೇ ಸ್ಥಳದಲ್ಲಿ ನಿನ್ನೆ ರಾತ್ರಿ 8:30 ಸುಮಾರಿಗೆ ಒಂದು ಸ್ಫೋಟ ಆಗಿರ್ತಕ್ಕಂಥದ್ದು. ಪ್ರಾಥಮಿಕವಾಗಿ ನಾವು ನೋಡಿದಾಗ ಗ್ಯಾಸ್ ಲೀಕ್ ಆಗಿ ಒಂದು ಬ್ಲಾಸ್ಟ್ ಆಗಿರ್ಬೋದು ಅಂತಕ್ಕಂಥ ಮಾಹಿತಿ ಇತ್ತು. ಜೊತೆಗೆ ಅವ್ರ ಮನೆಯಲ್ಲಿ ಬಾಯ್ಲರ್ ಕೂಡ ಒಂದಿದೆ. ಬಾಯ್ಲರ್ ಏನಾದ್ರು ಸ್ಫೋಟಗೊಂಡು ಈ ಒಂದು ಅವಘಡ ಆಗಿರ್ಬೋದು ಅಂತಕ್ಕಂಥ ಶಂಕೆ ಕೂಡ ಇತ್ತು. ಆದರೆ ಈಗ ನಾವು ನೋಡ್ತಾ ಇದ್ದೀವಿ, ಯಾವುದೇ ರೀತಿಯಾಗಿರ್ತಕ್ಕಂಥ ಸಿಲಿಂಡರ್ ಬ್ಲಾಸ್ಟ್ ಇರಲಿ ಅಥವಾ ಬಾಯ್ಲರ್ ಬ್ಲಾಸ್ಟ್ ಇರಲಿ ಯಾವುದೂ ಕೂಡ ಆಗಿಲ್ಲ. ಅದರ ಹೊರತಾಗಿ ಮತ್ತೇನೋ ಬ್ಲಾಸ್ಟ್ ಆಗಿದೆ. ಅದೇನು ಅಂತೇಳಿ ಈಗ ಪೊಲೀಸರಿಗೂ ಕೂಡ ಸಹಜವಾಗಿಯೇ ಕುತೂಹಲ ಇದೆ. ಸ್ಥಳಕ್ಕೆ ಹೆಚ್ಚುವರಿ SP ತಮ್ಮಯ್ಯವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈಗ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಂದ ಆಗಮಿಸ್ತಾ ಇರತಕ್ಕಂಥ ಬಾಂಬ್ ನಿಷ್ಕ್ರಿಯ ದಳ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಈ ಒಂದು ಸ್ಫೋಟಕ್ಕೆ ಕಾರಣ ಏನು ಅಂತೇಳಿ ಗೊತ್ತಾಗಬೇಕಾಗತ್ತೆ. ಈ ಒಂದು ಘಟನೆಯಲ್ಲಿ ದಂಪತಿ ಸುದರ್ಶನ್ ಮತ್ತೆ ಕಾವ್ಯ ಇಬ್ಬರು ಕೂಡ ಅಂದ್ರೆ ಗಂಭೀರ ಸ್ವರೂಪದ ಗಾಯಗಳಾಗಿ ಹಾಸನದ ಹಿಮ್ಸ್ನಲ್ಲಿ ಪ್ರಾಥಮಿಕ ಚಿಕಿತ್ಸೆ ಬಳಿಕ ಅವ್ರನ್ನ ಬೆಂಗಳೂರಿನ ವಿಕ್ಟೋರಿಯಾಕ್ಕೆ ಶಿಫ್ಟ್ ಮಾಡಲಾಗಿದೆ. ಇಬ್ಬರು ಕೂಡ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅದರ ತೀವ್ರತೆ ನಾವು ಗಮನಿಸಬಹುದು. ಮನೆಯ ಹೊರಗಡೆ ಆಗಿರ್ತಕ್ಕಂಥ ಬ್ಲಾಸ್ಟ್, ಆ ಬ್ಲಾಸ್ಟ್ನ ತೀವ್ರತೆಗೆ ಮನೆಯ ಕಾಂಪೌಂಡ್ ಕಂಪ್ಲೀಟ್ ಆಗಿ ಕುಸಿದು ಬಿದ್ದಿದೆ. ಜೊತೆಗೆ ಮನೆಯ ಕಿಟಕಿಗಳೆಲ್ಲವೂ ಕೂಡ ಪುಡಿಯಾಗಿ ಹೋಗಿದ್ದಾವೆ. ಅದಕ್ಕೆ ಹಾಕಿದಂಥ ಶೀಟ್, ಮನೆಯ ಗೋಡೆಗೆ ಹೊಂದಿಕೊಂಡಾಗೆ ಒಂದು ಶೀಟನ್ನು ಹಾಕಿದ್ದಾರೆ. ಅದೆಲ್ಲವೂ ಕೂಡ 100-200 ಮೀಟರ್ ದೂರಕ್ಕೆ ಹಾರಿ ಹೋಗಿ ಎಲ್ಲವೂ ಕೂಡ ಬಿದ್ದಿದ್ದಾವೆ. ಜನರು ಕೂಡ ಒಂದು ರೀತಿ ಆತಂಕದಲ್ಲಿದ್ದಾರೆ. ಏನಾಯಿತು, ಏನು ಬ್ಲಾಸ್ಟ್ ಆಯಿತು, ಯಾಕಾಯಿತು, ಈ ಮನೆಯಲ್ಲಿ ಏನು ತಯಾರು ಮಾಡ್ತಾ ಇದ್ರು ಅಥವಾ ಯಾಕೆ ಬ್ಲಾಸ್ಟ್ ಆಯಿತು ಅಂತಕ್ಕಂಥ ಸಹಜವಾಗಿರ್ತಕ್ಕಂಥ ಜನರಲ್ಲೂ ಕೂಡ ಆತಂಕ ಇದೆ. ಬೆಳಗ್ಗೆಯಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇಲ್ಲಿ ಬಂದು ಹೋಗ್ತಾ ಇದ್ದಾರೆ. ನಿನ್ನೆ ರಾತ್ರಿ ಈಗ ಆಗಿರ್ತಕ್ಕಂಥ ಈ ಒಂದು ಸ್ಫೋಟ ಸುತ್ತಮುತ್ತ 1.5-2 ಕಿಲೋಮೀಟರ್ ದೂರಕ್ಕೂ ಕೂಡ ಕೇಳಿಸಿದೆ. ಭೂಕಂಪ ಆಗೋಯ್ತಾ ಅನ್ನೋ ರೀತಿ ಮಟ್ಟಕ್ಕೆ ಜನರು ಆತಂಕಗೊಂಡಿದ್ದಾರೆ. ಅದರ ತಕ್ಷಣಕ್ಕೆ ಬಂದು ನೋಡಿದಾಗ ಗೊತ್ತಾಗುತ್ತೆ, ಇದೇ ಸ್ಥಳದಲ್ಲಿ ಏನು ಈ ಒಂದು ಆಲೂರು ಪಟ್ಟಣದ ಹೊರವಲಯದಲ್ಲಿ ಬಿಕ್ಕೋಡ್ ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಒಂಟಿ ಮನೆ ಅಕಸ್ಮಾತ್ ಇದೇ ಒಂದು ಸ್ಫೋಟ ಜನವಸತಿ ಪ್ರದೇಶದಲ್ಲಿ ಆಗಿದ್ರೆ ಖಂಡಿತವಾಗ್ಲೂ ಕೂಡ ದೊಡ್ಡ ರೀತಿಯ ಅನಾಹುತ ಆಗ್ತಕ್ಕಂಥ ಆತಂಕ ಸಹಜವಾಗಿತ್ತು. ಅದೃಷ್ಟವಶಾತ್ ಇದು ಒಂಟಿ ಮನೆ. ಅಕ್ಕಪಕ್ಕ ಒಂದು 50-60 ಮೀಟರ್ ದೂರದಲ್ಲಿ ಯಾವುದೇ ಮನೆಗಳಿಲ್ಲ. ಹಾಗಾಗಿನೇ ಮನೇಲಿ ಇದ್ದಂಥವ್ರು ಗಾಯಗೊಂಡಿದ್ದಾರೆ. ಒಟ್ಟು 6 ಜನ ಮನೇಲಿದ್ರು. ಒಂದು ಗಂಡ ಹೆಂಡತಿ, ಮತ್ತೆ ಸುದರ್ಶನ್ ಅವರ ತಂದೆ ಹಾಗೂ ಸುದರ್ಶನ್ ಅವರ 10 ತಿಂಗಳ ಮಗು, ಮತ್ತೆ ಸುದರ್ಶನ್ ಅವರ ತಂಗಿಯ ಮಕ್ಕಳಿಬ್ರು, ಎಲ್ಲರೂ ಕೂಡ ಇದೇ ಮನೆಯಲ್ಲಿದ್ದರು. ಆದರೆ ಮನೆಯ ಹೊರಗಡೆ ಇದ್ದಂಥ ಸುದರ್ಶನ್ ಮತ್ತೆ ಅವರ ಪತ್ನಿ ಕಾವ್ಯ ಅವರು ಈ ಒಂದು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡು ಈಗ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಅವ್ರ ಸ್ಥಿತಿ ಏನಾಗ್ಬೋದು ಅಂತಕ್ಕಂಥ ಆತಂಕ ಸಹಜವಾಗಿ. ಅದರ ನಡುವೆ ಈಗ ಈ ಸ್ಫೋಟಕ್ಕೆ ಕಾರಣ ಏನು, ಈ ಹೇಗಾಯಿತು ಈ ಒಂದು ಬ್ಲಾಸ್ಟ್ ಅಂತಕ್ಕಂಥ ತನಿಖೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಅವಿನಾಶ್, ಧನ್ಯವಾದ.